ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಬಟ್ ನೈಟೇ ಅಡಿಗಡೆ ಪ್ಲೇಟ್ ಇಡಬೇಕಾಗಿತ್ತು, ಇಡೋದು ಮರ್ತೋಗಿ ಫುಲ್ಲು ಇವತ್ತು ನನಗೆ ಕೆಲಸ. ಬೆಳಗ್ಗೆನೇ ಮಾರ್ನಿಂಗು ನೋಡಿ ಎಷ್ಟೊಂದು ಉಕ್ಕಿ ಚೆಲ್ಲೋಗ್ಬಿಟ್ಟಿದೆ ಫುಲ್ಲು. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ತಕ್ಷಣ ಅದು ಫುಲ್ಲು ಒಂದು ಅರ್ಧ 1/4% ಕಡಿಮೆ ಆಗುತ್ತೆ. ಮಿಕ್ಸ್ ಮಾಡಿದ ತಕ್ಷಣ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಬಿಡ್ತೀನಿ. ಇವಾಗ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಬಿಡೋಣ. ನೀರು ಹಾಕ್ಕೊಂಡು ಆ ಇಡ್ಲಿದು ಪ್ಲೇಟ್ ಏನಿದೆ ಆ 2 ಪ್ಲೇಟಿಗೂ ಕೂಡ ನಾವು ಆಯಿಲ್ ಹಚ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಯಾಕಂದರೆ ಅದು ಕ್ಲೀನಾಗಿ ಎದ್ದಣ್ಲಿ, ಅಡೆಗಡೆ ಅಂಟಬಾರ್ದು ಅನ್ನೋಕ್ಕೋಸ್ಕರ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಫುಲ್ಲು ಅದು ಸ್ವಲ್ಪ ಉಪ್ಪು ಹಾಕಿಲ್ಲ ನಾನು. ನೈಟೇ ಯಾವಾಗಲೂ ಉಪ್ಪು ಹಾಕೋದು ನಾನು. ಈಗ ಬೇಸಿಗೆ ಇರೋದ್ರಿಂದ ಉಪ್ಪು ಹಾಕ್ತಾಯಿಲ್ಲ, ಯಾಕಂದರೆ ಇನ್ನೂ ಉಬ್ಬಿಬಿಡುತ್ತೆ, ಚೆಲ್ಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಉಪ್ಪು ಹಾಕೋದಿಲ್ಲ. ಈಗ ಬೆಳಗ್ಗೆ ಮಾರ್ನಿಂಗು ಏನಿದೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ 2 ಪ್ಲೇಟಿಗೂ ಕೂಡ ನಾವು ಒಂದೊಂದು ಸೌಟು ಹಾಕ್ಕೊಂಬಿಟ್ಟು ಫುಲ್ಲು ಎಲ್ಲದಕ್ಕೆ ಒಂದೊಂದು ಸೌಟು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸು ಬೇಯಿಸೋಣ, ಬಾಯ್ಲ್ ಮಾಡೋಣ. ಬಾಯ್ಲ್ ಆದ ತಕ್ಷಣ ನೋಡಿ ಈ ಥರ ಫುಲ್ಲು ಚೆನ್ನಾಗಿ ಬೆಂದಿದೆ. ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ನೋಡಬೇಕು ಅನ್ನೋದು, ಒಂದು ಸ್ಪೂನ್ ತೊಗೊಂಡು ಕೂಡ ನೀವು ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಅಂಟಲ್ಲ, ಆವಾಗ ಅದಾಗಿದೆ ಅಂತ ಅರ್ಥ. ನನಗೆ ಗೊತ್ತಾಯ್ತು ಅದು ಹೇಗಾಗಿದೆ ಅಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಮೇಲ್ಗಡೆ ನೀರು ಸಿಮ್ಮಿಸ್ಬಿಟ್ಟು ತಕ್ಕೊಂಡ್ರೆ ಕ್ಲೀನಾಗೆ ಬಂದ್ಬಿಡುತ್ತೆ, ಸ್ವಲ್ಪನೂ ಕೂಡ ಅಂಟಲ್ಲ. ಈಗ ನೋಡಿ ನಾನು ಮುರಿದು ತೋರಿಸ್ತೀನಿ ಹೇಗಾಗಿದೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಹೂವು ಥರ ಬಂದಿದೆ ಇಡ್ಲಿ, ತುಂಬ ಚೆನ್ನಾಗಾಗಿದೆ. ಇದು ಹೇಗೆ ಮಾಡಬೇಕು ಅನ್ನೋದು ನಾನು ಅಕ್ಕಿ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ, ಅಕ್ಕಿ ಉದ್ದಿನಬೇಳೆ ಎಲ್ಲ ನೆಕ್ಸ್ಟ್ ವೀಡಿಯೋ.